ಕಲಬುರಗಿಯಲ್ಲಿ ವ್ಯಾಪಾರಿಗಳಿಗಾಗಿ ಕಟ್ಟಿರತಕ್ಕಂಥ ಕಟ್ಟಡಕ್ಕೆ ಇನ್ನೂ ಕೂಡ ಉದ್ಘಾಟನೆ ಭಾಗ್ಯ ಅನ್ನೋದೇ ಸಿಗಲಿಲ್ಲ. 27 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರತಕ್ಕಂಥ ಕಟ್ಟಡಕ್ಕೆ ಮುಕ್ತಿ ಅನ್ನೋದೇ ಸಿಗಲಿಲ್ಲ ಇದುವರೆಗೂ. ಕಣ್ಣಿ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ವ್ಯಾಪಾರಿಗಳು ಪರದಾಡುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ. ಎಂಎಸ್ಕೆ ಮಿಲ್ ರಸ್ತೆಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ತರಕಾರಿ ಮಾರುಕಟ್ಟೆ ಅದು. ಮಾರುಕಟ್ಟೆ ಪೂರ್ಣಗೊಂಡು 11 ತಿಂಗಳು ಕಳೆದರೂ ಇನ್ನೂ ಉದ್ಘಾಟನೆ ಆಗಿಲ್ಲ. ಅದರ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ನೋಡಿ. ಅದೇ ಕಟ್ಟಡ ಸುಮಾರು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡ ಅದು. KKRDBಯಿಂದ 21.70 ಕೋಟಿ, GDAಯಿಂದ 6.3 ಕೋಟಿ ಸೇರಿದಂತೆ ಒಟ್ಟು 28 ಕೋಟಿ. 500ಕ್ಕೂ ಹೆಚ್ಚು ವ್ಯಾಪಾರಸ್ಥರಿಗಾಗಿ ನಿರ್ಮಾಣ ಆಗಿರತಕ್ಕಂಥ ಹೈಟೆಕ್ ಮಾರುಕಟ್ಟೆಯ ಒಂದು ಕಟ್ಟಡ ಅದು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರತಕ್ಕಂಥ ಹಣ್ಣಿನ ಮಾರುಕಟ್ಟೆ BS ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಲಾಗಿದೆ. ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ. ಕಾಮಗಾರಿ ಮುಕ್ತಾಯ ಆದರೂ ಕೂಡ ಆ ಮಳಿಗೆಗಳು ವ್ಯಾಪಾರಸ್ಥರಿಗೆ ಸಿಗಲಿಲ್ಲ. BS ಯಡಿಯೂರಪ್ಪ ಅವರು CM ಆಗಿರತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಭೂಮಿ ಪೂಜೆ ಆಗಿರತಕ್ಕಂಥದ್ದು. ಈ ಒಂದು ವಿಚಾರದ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ಕಲಬುರಗಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ತಾ ಇವೆ ಅನ್ನೋದಕ್ಕೆ ಇಲ್ಲಿಗೆ ಮತ್ತೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಣ್ಣಿ ಮಾರುಕಟ್ಟೆಯಲ್ಲಿ ಒಂದು ಬೃಹತ್ ಆದಂಥ ಒಂದು ಕಟ್ಟಡ ನಿರ್ಮಾಣ ಆಗಿ ವರ್ಷಗಳೇ ಕಳೆದರೂ ಸಹ ಇವತ್ತು ಇನ್ನೂ ಲೋಕಾರ್ಪಣೆ ಆಗಿಲ್ಲ. ನಾನು ತೋರಿಸ್ತೀನಿ ಬನ್ನಿ. ಇದು ಏನೋ ಕಲಬುರಗಿ ನಗರದ ಹೃದಯ ಭಾಗದಲ್ಲೇ ಇರ್ತಕ್ಕಂತಹ ಕೇಂದ್ರ ಬಸ್ ನಿಲ್ದಾಣದ ಬಳಿಯೇ ಏನೋ KKRDB ಮತ್ತು GDA ವತಿಯಿಂದ ಸುಮಾರು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ G+1 ಮಾದರಿಯಲ್ಲಿ ಒಂದು ಮಾರುಕಟ್ಟೆ ಪ್ರಾಂಗಣವನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಾರುಕಟ್ಟೆ ನಿರ್ಮಾಣ ಆದರೂ ಸಹ ಇನ್ನು ಈಗ ಏನು ಈ ಮಾರುಕಟ್ಟೆ ಕಟ್ಟಡದಲ್ಲಿ ರೈತ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂಥ ಸ್ಟಾಲ್ಗಳನ್ನು ಏನೋ ಹಂಚಿಕೆಯನ್ನು ಮಾಡಿಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳು ಸಹ ಇರ್ಬೋದು. ನಾವು ನೋಡ್ತಾ ಇದ್ವಿ ಇದೇ ಪಕ್ಕದಲ್ಲೇ ಇಲ್ಲಿ ಏನೋ ಈ ಕಣ್ಣಿ ಮಾರುಕಟ್ಟೆ ಇದೆ. ಇಲ್ಲಿ ಸುಮಾರು 30 ವರ್ಷಗಳು ಅಧಿಕ ಅಂತಂದರೆ ಸುಮಾರು ಈಗ 40 ವರ್ಷ ಅಂತಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಇಲ್ಲಿ 2-3 ತಲೆಮಾರುಗಳಿಂದಲೂ ಸಹ ಇಲ್ಲಿ ರೈತರಿಂದ ನೇರವಾಗಿ ಏನು ರೈತರು ಬೆಳೆದಿರ್ತಕ್ಕಂತಹ ತರಕಾರಿ ಆಗಿರ್ತವೆ, ಏನೋ ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಮತ್ತು ಈ ಬೀಟ್ರೋಟ್ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಇನ್ನಿತರ ತರಕಾರಿಗಳಾಗಿರ್ಬೋದು, ಎಲ್ಲವೂ ಸಹ ಏನು ಈ ಕಣ್ಣಿ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಹರಾಜು ಮಾಡೋದರ ಮೂಲಕ ರೈತರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಈ ಒಂದು ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ರೈತರು ಏನು ಇಲ್ಲಿ ಓಪನ್ ಸ್ಪೇಸ್ನಲ್ಲಿ ಕೂತ್ಕೊಂಡು ಇಲ್ಲಿ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈ ಭಾಗದ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಏನೋ KKRDB ಅನುದಾನದಲ್ಲಿ ಮತ್ತು GDA ವತಿಯಿಂದ ಸುಮಾರು ಏನು 28 ಕೋಟಿ ರೂಪಾಯಿ ಅಧಿಕ ವೆಚ್ಚದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿತ್ತು. ಆದರೆ ಯಾವುದೇ ಕಾರಣಕ್ಕೂ ಇನ್ನೂ ಆದರೂ ಈ ಭಾಗದ ರೈತರಿಗೆ ಏನು ಹಂಚಿಕೆಗಳನ್ನಾಗಿಲ್ಲ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿ ಕಣ್ಣಿ ಮಾರುಕಟ್ಟೆಯ ಏನು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರುಗಳು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಈ ಮಾರುಕಟ್ಟೆಯಲ್ಲಿ ಇನ್ನೂ ಸ್ಥಳಾಂತರ ಆಗಿಲ್ಲ, ಯಾಕೆ ಇವ್ರಿಗೆ ಹಂಚಿಕೆಯನ್ನು ಮಾಡಿಲ್ಲ ಅಂತೇಳಿ. ಸರ್, ಯಾಕೆ ನಿಮಗಿನ್ನೂ ಈ ಭಾಗದಲ್ಲಿ ಅಂದರೆ ಈ ಕಟ್ಟಡ ಕಾಮಗಾರಿಯಾಗಿ 1 ವರ್ಷ ಆಗುತ್ತಾ ಬಂತು, ಇನ್ನೂ ಆದರೂ ಹಂಚಿಕೆ ಮಾಡಿಲ್ಲ, ಯಾಕೆ? ಎಲ್ಲರಿಗೂ ನಮಸ್ಕಾರ ರೀ. ಮೊನ್ನೆ ನಮಗೆ ಕರೆದಿರೋರು GDA ಚೇರ್ಮನ್ ಮತ್ತು MLA ಸಾಬ್ ಕರೆದಿರಿ. ಅವ್ರು ಎಲ್ಲರೂ ಕತ್ಕೇಸಿ ಪೂರಾ ಮೀಟಿಂಗ್ ಆಗ್ಯದ ರೀ. ಎಲ್ಲದು ಕೊಡೋದು ತೊಗೊಳೋದು ಮಾತಾಗ್ಯಾರ ರೀ. ಮತ್ತು ಇದ್ರ ಬಗ್ಗೆ ನಮಗೇನು ಅಬ್ಜೆಕ್ಷನ್ ಇಲ್ಲ ರೀ. ಕೊಡ್ತಾರೆ ಅಂದ್ರೆ ಮತ್ತೇನು ಅಬ್ಜೆಕ್ಷನ್ ಮಾಡ್ಬೇಕು ರೀ. ಅದಾಗ MLA ಸಾಬ್ ಹೇಳ್ಯಾರ, ನಿಮಗೆ ಸಾತ ನಮಗೆ ಕಮ್ಮಿ ಆಡ್ಗಿಸಿ ನಿಮಗೆ ತಂದು ಕೊಡ್ತೀನಿ ಹೇಳ್ಯಾರ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ, ಉಪಾಧ್ಯಕ್ಷರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀರಾ ಮತ್ತು ಏನು ಸಮಸ್ಯೆಗಳೇನೇನಿದ್ವು ಇಲ್ಲಿ? ಇಲ್ಲಿ ಸುಮಾರು 35ರಿಂದ 40 ವರ್ಷ ಐತ್ರಿ ಕಣ್ಣಿ ಮಾರ್ಕೆಟ್ ಓಪನಿಂಗ್ ಆಗಿ. ಇನ್ನವರು ಇಲ್ಲಿ ಮಳೆ ಬಂದರೂ ಕೆಸರು ಗದ್ದೆ ಅಪ್ಲೈ ಆಗತ್ತೆ ರೀ, ಶೌಚಾಲಯ ಪ್ರಾಬ್ಲಮ್ ಅದ ರೀ. ಇಲ್ಲಿ ಭಾಳ ಪರಿಸ್ಥಿತಿ ಭಾಳ ಗಂಭೀರ ಸರ್. ಮುಂದೆ ನೋಡ್ಬೇಕು ಸರ್, ಮುಂದೆ ಯಾವ ಡೇಟ್ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ರೀ ಸರ್. ಅಲ್ಲ, ಯಾಕೆ ಆಗಲಿ ವರ್ಷ ಆಗ್ತಾ ಬಂತು ಕಾಮಗಾರಿ ಮುಗಿದು, ಯಾಕೆ ನಿಮ್ಗಿನ್ನೂ ಯಾಕೆ ಸ್ಥಳಾಂತರ ಮಾಡೋಕ್ಕೆ ಲೇಟ್ ಆಗ್ತೈತಿ? ನೀವೆಲ್ಲಿ ಏನಾದರೂ ಅಬ್ಜೆಕ್ಷನ್ ಮಾಡ್ತಾಯಿದ್ದೀರಾ ಹೇಗೆ? ಸರ್, ತಿಂಗಳಿಗೆ ಅದು ಅಮೌಂಟ್ ಸಲಿತ ಇಶ್ಯೂ ಆಗಿತ್ತು ಸರ್. ತಿಂಗಳಿಗೆ 1700 ರೂಪಾಯಿ ಕೊಡೋನ್ರಿ. ನಮ್ಮ ಕೈ ಲೇಟ್ ಆಗಲ್ಲ ಸರ್, ಗರೀಬ್ ಮಂದಿ ಇದ್ದೀವಿ ರೀ. ದಿನ 100 ರೂಪಾಯಿ ಸಿಕ್ಕರೆ ದೊಡ್ಡ ಮಾತಾಗಿರುತ್ತೆ ಸರ್. ನಾವು ತಿಂಗಳ 1600 ಕೊಡೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಸರ್. ಅದ್ರ ಸಲಕ್ಕೆ ಅಲಂಪುರ ಪಾಡಿಲ್ಲ ಮೊದಲು ನೀವು ಒಪ್ಕೋರಿ, ನಿಮ್ದು ಏನ್ರಿ ಅಲ್ಲಿ ಮುಂದೆ ಮೀಟಿಂದಾಗ ಎಟ್ಟು ಕಟ್ಟಿಗೆ ಕಮ್ಮಿ ಮಾಡ್ತಾರೆ ಅಂತ ಹೇಳ್ಯಾರ ಸರ್. ಅದು ಮುಂದೆ ಏನು ಮಾಡೋಕೆ ಮುಂದೆ ಏನು ಹೇಳ್ತಾರೆ ಗೊತ್ತಿಲ್ಲ ಸರ್.
ಸೊ ಇದಿಷ್ಟು ಏನಂದರೆ ಈಗ ಸದ್ಯ ನಾವು ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಉಚಿತವಾಗಿ ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಆದರೆ ಸರ್ಕಾರ ಈಗೇನು ನಿಗದಿ ಮಾಡಿದೆ ಅಂದರೆ ತಿಂಗಳಿಗೆ 1600 ರೂಪಾಯಿ ಹಣವನ್ನು ನಿಗದಿ ಮಾಡಿದೆ. ಇದು ರೈತರಿಗೆ ಕಟ್ಟೋಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಈಗಲಾದರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಈ ಭಾಗಕ್ಕೆ ಬರ್ತಾರಾ, ಇಲ್ಲಿ ಭಾಗದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನ ಆಲಿಸ್ತಾರಾ, ಮತ್ತು ಏನು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಈ ಕಟ್ಟಡದಲ್ಲಿರ್ತಕ್ಕಂತಹ ಮಳಿಗೆಗಳನ್ನು ರೈತರಿಗೆ ಹಸ್ತಾಂತರವನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿಶ್ವಕುಮಾರ್ ಬೋಗನಹಳ್ಳಿ, PNS ವಿಸ್ತಾರ ನ್ಯೂಸ್, ಕಲಬುರಗಿ.